ಬಂದ್ರಾ? ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಇವತ್ತಿನ ವಿಡಿಯೋ ರೂಮಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಔಟ್ಫಿಟ್ ನೋಡಿ, ವೈಟ್ ಕಲರ್ ಟೀ ಶರ್ಟು. ಫುಲ್ ಲೇಟ್ ಆಗಿಬಿಟ್ಟಿದೆ, ಹೋಗ್ಬೇಕು ಇವಾಗ. 11 ಗಂಟೆ ಆಗಿದೆ, ಹೋಗ್ಬೇಕು ಇವಾಗ. ಬನ್ನಿ ಹೋಗ್ಬಿಡ್ಸಿಲ್ಲ. ನೋಡಿ ಹೋಗ್ತಾ ಇದ್ದೀನಿ ಆಫೀಸಿಗೆ. ಆಫೀಸ್ ಹತ್ರ ಹೋಗ್ಬಿಟ್ಟು ಈಗ ತಿಂಡಿ ಮಾಡಬೇಕು. ತಿಂಡಿ ಮಾಡಿಬಿಟ್ಟು ಇವತ್ತು ಮೀಟಿಂಗ್ಸ್ ಇದೆ ಅಂತೆ, ಮೀಟಿಂಗ್ಸಿಗೆ ಹೋಗ್ಬೇಕು. ಹೋಗ್ಬಿಟ್ಟು ಸಿಗೋಣ ಬನ್ನಿ. ಮ್ಯಾಚಿಂಗ್ ಹಾಕೋ ಬಂದಿದ್ದೀರಾ, ಮ್ಯಾಚಿಂಗ್ ಹಾಕೋ ಬರ್ತೀರಾ. ಬರೀ ನನಗೆ ಮ್ಯಾಚಿಂಗ್ ಮಾಡ್ತೀರಲ್ಲ ನೀವು ಟೀ ಶರ್ಟಲ್ಲಿ. ಹಾಂ, ಯಾರು ಕಾರ್ ತರೋದಕ್ಕೆ? ಕಾರ್ ತಗೋಬೋಣ ಅಂತ ಬಂದಿದ್ವಿ. ಕಾರ್ ತಗೊಂಡು ಬರ್ತಿದ್ದಾರೆ ಇದ್ದೆ. ಕಾರ್ ತಗೊಂಡು ಸೀದಾ ಫೀಲ್ಡ್ಸಿಗೆ ಹೋಗ್ಬೇಕು, ಮಾರ್ಕೆಟಿಂಗ್ ಮಾಡಬೇಕು. ಫುಲ್ ದರ್ಶನ್ ವ್ಲಾಗ್ ಮಾಡೋಣ. ಇದು ಫುಲ್ ಡಿ ಬಾಸ್ ವ್ಲಾಗು. ಗೈಸ್ ಅಲ್ಲಿ ನೋಡಿ ಪಟ್ಟಣಗೆರೆ, ತುಂಬ ಮೆಮೊರೀಸ್ ಇದೆ ಪಟ್ಟಣಗೆರೆಯಲ್ಲಿ. ದರ್ಶನ್ ಅವ್ರಿಗೆ, ದರ್ಶನ್ ಫ್ಯಾನ್ಸ್ ಅವ್ರಿಗೆ, ದರ್ಶನ್ ಅವರ ಫೇವ್ರೆಟ್ ಪ್ಲೇಸ್ ಇದು. ಎಸ್ಪೆಷಲಿ ಪವಿತ್ರ ಗೌಡ ಅವ್ರಿಗೆ. ಪವಿತ್ರ ಗೌಡ ಅವರ ಫೇವ್ರೆಟ್ ಪ್ಲೇಸ್. ಶೆಡ್ ಎಲ್ಲ ದೂರನಾ ಬ್ರೋ? ಶೆಡ್ ಎಲ್ಲ ದೂರ. ಶೆಡ್ ತೋರ್ಸಲ್ವಾ ನಮಗೆ? ಶೆಡ್ ನೀವೇ ನೋಡ್ತೀರಾ? ನಿಮ್ದೇನಾರ ಕೆಲಸ ಆಗ್ಬೇಕಾ ಶೆಡ್ಡಲ್ಲಿ? ಇಲ್ಲ, ಒಂಚೂರು ಹೋಗಿ ಬರೋಣ ಅಂತ. ಹೇಗಿದೆ ಬ್ರೋ ಟೇಸ್ಟು? ಹಾಂ, ಚೆನ್ನಾಗಿದೆಯಾ? ನೀವು ಹೇಳ್ಬೇಕು. ಹಾಂ, ನೀವು ಹೇಳ್ಬೇಕು, ನಾನು ತಿಂತೀನಿ. ಚೆನ್ನಾಗಿದೆ, ಒಳ್ಳೆ ಮನೆ ಊಟ ತಿನ್ನೋದು ಅನಿಸ್ತಿದೆ ಅಂತ. ಅನ್ಲಿಮಿಟೆಡ್ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಬನ್ನಿ, ನಾಗಾರ್ಜುನ ಏನು ಬ್ರೋ ನೀವು ರೈಸ್ ತಿನ್ನಲ್ವಾ? ರೈಸ್ ಕಡಿಮೆ, ಚಪಾತಿ ಜಾಸ್ತಿ. ಬರೀ 4ನೇ ಚಪಾತಿ ಹಾಕ್ಸ್ಕೊಂಬಂದಿದ್ದೀರಾ? ಎಷ್ಟು ತಿಂತೀರಾ ಚಪಾತಿ ತಿಂದರೆ? ಅದೇ 4 ಚಪಾತಿ ಆಮೇಲೆ ಸ್ವಲ್ಪ ರೈಸ್. ನೀವು ಅಷ್ಟೆಲ್ಲ ಆಗಲ್ಲ. ಎಲ್ಲಿದೆ ಇದು ಸ್ಟ್ಯಾಚು? ಓ ಅದಾ? ಫೇಮಸ್ ಇದು ಈ ಕಡೆ ಏರಿಯಾಗೆ. ಏನು ಕ್ಲೋಸ್ ಇದೆ? ಓಪನ್ ಇದೆ ಅಲ್ಲ? ಏನು ಮಠ ಅಂದರೆ ಎಲ್ಲ ಓದಕ್ಕೆ ಇರ್ತಾರಲ್ಲ ಆ ಥರನಾ? ನೀವೆಲ್ಲ ಮಠದಲ್ಲೆಲ್ಲ ಓದಿಲ್ವಾ? ಎಲ್ಲ ಸೇರಿಸಿಲ್ವಾ? ಸೇರ್ಸೋಣ ಅಂತ ಇದ್ರೆ ಮನೇಲಿ ಮಠಕ್ಕೆಲ್ಲ ಹೋಗಿದ್ರೆ ಚುಂಕರಲ್ಲಿ ಯಾವುದೋ ಒಂದು ಇದೆಯಲ್ಲ, ಸಿದ್ಧಗಂಗಾ ಮಠ. ಬೇಡ ಅಂತೀನಿ. ಹೋಗಿದ್ದಿದ್ರೆ ನೀವು ಇವತ್ತೆಲ್ಲ ಇರ್ತಿದ್ರಾ? ಹೋಗಿದ್ದಿದ್ರೆ ಎಲ್ಲ ಹೋಗ್ತಿದ್ದ, ಯಾರಿಗೆ ಗೊತ್ತು. ಎಲ್ಲ ಇರ್ತಿದ್ರಿ. ಹೋಗಿದ್ದಿದ್ರೆ ನಮ್ದು ನಿಮ್ದು ಭೇಟಿ ಆಗ್ತಿತ್ತ. ಅದು ಸೆಕೆಂಡ್ರಿ, ನೀವೆಲ್ಲ ಇರ್ತಿದ್ರಲ್ಲ. ಮೊನ್ನೆ ನೈಟು ಊಟಕ್ಕೆ ಹೊರಗೆ ಬಂದ್ಬಿಟ್ಟಿದ್ದೀವಿ. ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ನಾನು. ಫುಲ್ ಮೇನ್ ರೋಡಲ್ಲಿ ಹಿಂಗೆ ಇಟ್ಕೊಂಡು ಹೋಗ್ತಿದ್ದೀನಿ. ನಡ್ಕೊಂಡು ಫ್ಲಾಶ್ ಲೈಟ್ ಬೇರೆ ಆನ್ ಆಗ್ಬಿಟ್ಟಿದೆ. ನೈಟ್ ಅಂತಲ್ಲ ಎಲ್ಲ ನೋಡ್ತೀಯಾರ ಸುತ್ತ ಇದಾರೆಲ್ಲ. ನಾನು ಸ್ಪೆಕ್ಸ್ ಬಿಚ್ಬಿಟ್ಟು ನನಗೇನು ಕಾಣ್ತಾ ಇಲ್ಲ ಸುತ್ತ. ಇವ್ರೆಲ್ಲ ನೋಡ್ತಿರೋದು ಬರುತ್ತೆ, ನೋಡ್ತೀಯ ಕಣ ನಿನ್ನೆ ಅಂತ. ಆಮೇಲೆ ನೋಡ್ತೀನಿ ಸ್ಪೆಕ್ಸ್ ಹಾಕೊಂಡು ಎಲ್ಲ ಹುಡುಗಿರೆಲ್ಲ ನನ್ನೇ ನೋಡ್ತೀಯ ಸೈಡಲ್ಲಿ ಮಡ್ಕೆ ಮನೆ ತಿನ್ಕೊಂಡು. ಯಾರೋ ಫೇಮಸ್ ಬ್ಲಾಗರ್ ಬಂದ್ರು ಅಂತ ಆಮೇಲೆ ತೆಗೆದು ಒಳಗೆ ಇಟ್ಬಿಟ್ಟೆ, ಒಂಥರ ಆಗ್ಬಿಟ್ಟು. ಫೇಮಸ್ ಬ್ಲಾಗರ್ ಅನ್ಕೊಂಡು ಯಾವ ಸೈಡ್ ಹೋಗ್ತಿದ್ದೀರಾ ಬ್ರೋ? ಇವಾಗ ಇಲ್ಲೊಂದು ರಿಟೇಲರ್ಸ್ ಇದ್ದಾರೆ. ಆ ರಿಟೇಲರ್ಸ್ ನೋಡೋಣ ಏನಿರುತ್ತೆ ರೆಸ್ಪಾನ್ಸ್. ಸೇಲ್ ಮಾಡೋಣ ಅಂತನಾ? ಸೇಲ್ ಅಂತ ಅಲ್ಲ, ನಮ್ಮ ಮತ್ತೆ ಪ್ರಾಡಕ್ಟ್ಸ್ ಡಿಸ್ಪ್ಲೇ ಮಾಡೋಕ್ಕೋರಿಂದ ಅನುಮತಿ ಬೇಕು. ಓ, ಅಲ್ಲಿ ಡಿಸ್ಪ್ಲೇ ಮಾಡೋದಕ್ಕೆ. ಡಿಸ್ಪ್ಲೇ ಆ್ಯಂಡ್ ಸೇಲ್ಸ್. ಫಸ್ಟೇ ಮೀಟ್ ಮಾಡಿದ್ರ ಅವರು? ನೆನ್ನೆ ಬಂದಿದೆ. ಹಾಂ, ನೆನ್ನೆ ಬಂದು ಮಾತಾಡಿದೆ. ತೊಗೊಂಬನ್ನಿ ಸರ್, ಕ್ವಾಲಿಟಿ ಚೆಕ್ ಮಾಡ್ತೀನಿ. ಹಾಂ, ಕ್ವಾಲಿಟಿ ಇಷ್ಟ ಆದಮೇಲೆ ಮಾತಾಡೋಣ. ಡಿ ಬಾಸ್ ಮನೆಗೆ ಕರ್ಕೊಂಡು ಹೋಗ್ತೀರಾ ಏನು ಕತೆ? ಹಾಂ,
ಒಳಗೆಲ್ಲ ಪರ್ಮಿಷನ್ ಕೊಡಿಸ್ತೀರಾ ಹೋಗೋದಕ್ಕೆ? ಹ್ಞೂ ಯಶವಂತಿಗೆ ಫೋನ್ ಹಾಕ್ತೀನಿ. ಹೌದಾ? ಉತ್ರಳ್ಳಿ ಯಶವಂತ ಅವ್ರೀಗ? ಏನು ಅವ್ರಿಗೆ ಕ್ಲೋಸಾ ದರ್ಶನ್ ಅವರು? ಸೆಟ್ ಅಡ್ರೆಸ್ ಎಲ್ಲ ಯಶವಂತ ಅಂತ ಕಳಿಸಿದ್ದು ದರ್ಶನ್ಗೆ. ಯಾವುದಿದು ಪಟ್ಟಣಗೆರೆ ರೇಣುಕಾ ಸ್ವಾಮಿ ಅಡ್ರೆಸ್ ಅವರೇ ಕಳಿಸೋಲ್ಲ? ಹಾಂ ಹ್ಞೂ ಬ್ರೋ, ಗೊತ್ತಿರ್ಲಿಲ್ವಾ? ಏನಪ್ಪ ಗೊತ್ತಿಲ್ಲ, ನಾವು ಚಿಕ್ಕಮಂಗ್ಳೂರು ಅಷ್ಟು ಗೊತ್ತಿಲ್ಲ. ಎಷ್ಟು ಅಂತಂದರೆ ಅವಳಿ ಇಲ್ಲಲ್ಲ. ನೋಡಿ ಪ್ರಾಡಕ್ಟ್ ಡಿಸ್ಪ್ಲೇ ಮಾಡೋಣ ಅಂತ ಬಂದು ಕ್ಲೋಸ್ ಆಗಿಬಿಟ್ಟಿದೆ. ಏನು ಮಾಡೋದಕ್ಕಾಗಲ್ಲ, ನಾಳೆ ಮತ್ತೆ ಬರಬೇಕು. ಇನ್ನೊಂದು ಕಡೆ ಇದೆ ವಿಷಯ, ಕಾರ್ ತಗೋಬರ್ತೀನಿ ಅಂತ ಹೋಗಿದ್ದಾರೆ. ಬಂದರು. ಇದು ನೆಕ್ಸ್ಟಾ ಗೈಸ್ ಬನ್ನಿ ಇನ್ನೊಂದು ರಿಟೇಲರ್ಸ್ ಹತ್ರ ಹೋಗೋಣ. ಮೊನ್ನೆ ಬಂದಿದ್ವಿ ಇಲ್ಲಿಗೆ, ಇದು ಕ್ಲೋಸ್ ಆಗಿಬಿಟ್ಟಿದ್ರೆ ಇಲ್ಲ ಇಲ್ಲ. ಇನ್ನೊಂದು ರಿಟೈಲ್ಸಿಗೆ ಬಂದಿದ್ದೀವಿ. ನೋಡಿ ಇನ್ನೊಂದು ರಿಟೈಲ್ ಶಾಪಿಂಗ್ ಬಂದಿದ್ದೀವಿ. ಡಿಸ್ಪ್ಲೇ ಮಾಡೋಣ ಅಂತ ಪ್ರಾಡಕ್ಟ್ಸ್ನ ಇದೆ ನಮ್ಮ ಪ್ರಾಡಕ್ಟ್ಸು. ನೋಡಿ ಎಲ್ಲ ಕ್ರಿಕೆಟ್ ಎಕ್ವಿಪ್ಮೆಂಟ್ಸ್ ಎಲ್ಲ ನಮ್ಮದು ಇದೆ. ಡಿಸ್ಪ್ಲೇ ಮಾಡ್ತಾ ಇದ್ದಾರೆ, ನಾವು ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ದೀವಿ. ನಮಗೇನು ಗೊತ್ತಾಗ್ತಿಲ್ಲ. ಬನ್ನಿ ತೋರಿಸ್ತೀನಿ. ಹಾಂ ಸರಿನಾ? ಸ್ಪರ್ಶ ಇದು ಸ್ಪರ್ಶ ಹಾಸ್ಪಿಟಲ್ ಆಪೋಸಿಟ್ ಅದು ಡೇಟಾ ಕ್ಲಿನಿಕ್ ಸಿಗುತ್ತೆ. ರೈಟಿಗೆ ಮನೆ ಇರೋದು. ಹಂಗ ಇವಾದ್ರೆ ಸಿಗ್ತಾನಾ? ಈಗ ಹೋದ್ರೆ ಸಿಗ್ತಾನೆ. ನನ್ನ ಹೆಸರು ಹೇಳು. ಏನು ಸಮಾಚಾರ? ಏನಿಲ್ಲ ಮಚ್ಚಿ, ಇವಾಗ ಸೇಲ್ಸ್ ಮುಗೀತು, ಹೋಗೋಣ ಅಂತಡಿ ಬಸ್ ಮನೆ ಹೋಗಿ ಟೀ ಕುಡ್ಕೊಂಡು ಮಾತಾಡ್ಸ್ಕೊಂಬರೋಣ. ರನ್ನಿಂಗ್ ಬಸ್ ಹೋಗೋಣ. ನಾನು ಬೆಳಗ್ಗೆ ನೀರು ಮಾಡಿದ ಕೂಸ್ತಾ ಇದ್ದೆ ನಾನು. ಸರಿ ಸರಿ ಫೋನಿಕ್ಕು. ಅಜ್ಜಿ ಯಾವ್ದಾರು ಟಿ ಶರ್ಟ್ ಹತ್ಕೊಳ್ಳೋಣ. ನೀ ನಮ್ಮನ್ನು ಫೋನಿಕ್ಕು. ಯಾಕೋ? ಫೋನ್ ಹಾಕ್ತೀನಿ, ಗಾಡಿ ಕಾರ್ ಓಡಿಸ್ತಿದ್ದೀನಿ. ಸ್ಪೀಕರಲ್ಲಿ ಐತೋ ಕಾರು? ಸ್ಪೀಕರ್ ಇದೆ. ಹ್ಞೂ. ಯಾರು ಕಾರ್ ಓಡಿಸ್ತೀರಾ? ನಾನಾ? ಅಣ್ಣನ ಕಾರು. ಯಾರು ಅವರ? ಹ್ಞೂ ಅವರೇ, ಬೇಜಾನ್ ಎಲ್ಲರೂ ಅವರೇ. 4 ಜನ ಅವರೇ. 4 ಜನದ ಮುಂದೆ ಶೇಪೋರ್ಟ್ ಆಗ್ತಿದ್ಯಾ? 4 ಜನನು? 4 ಜನದ ಮುಂದೆ ಶೇಪೋರ್ಟ್ ಆಗ್ತಿದ್ಯಾ? ನಾನು ಹ್ಞೂ. ಯಾಕೆ? ನೀನು ನಮ್ಮನ್ನು ಫೋನಿಗೆ ಆಯಿತು, ಫೋನ್ ಹಾಕ್ತೀನಿ ಆಮೇಲೆ ಫ್ರೀ ಆದಾಗ. ಸರಿ. ಹ್ಞೂ, ಒಂದು 5,000 ಹಾಕಿದ್ದೀನಿ. ಲವ್ ಮಚ್ಚಿ, ಅದು ಹೇಳದಪ್ಪ ಲೊಕೇಶನ್ ಎರಡನೇ ಗೊತ್ತಾಗಿಲ್ಲ. ಗೂಗಲಲ್ಲಿ ಸಿಗುತ್ತೆ ಬ್ರೋ ದರ್ಶನ್ ಮನೆ ಅಂದರೆ. ಯಾವಾಗಲೇ ನಾನು ಸುಮ್ಮನೆ ಟೈಪ್ ಮಾಡಿದೆ, 2 ಮಿನಿಟ್ಸ್ ಏನೋ ತೋರಿಸ್ತು. ಹೌದಾ? ಸ್ಟ್ರೈಟಾ ರೈಟಾ? 11 ನಿಮಿಷ ಸ್ಟ್ರೈಟ್ ಹೊಡಿಗೆ. 11 ನಿಮಿಷ ಇದೆಯಾ? ಎಷ್ಟು ಕಿಲೋಮೀಟ್ರ್ ಇದೆ? 3 ಕಿಲೋಮೀಟ್ರ್. ನೈಟಾ ಇದೆ, ಕಾಣುತ್ತಾ ಇಲ್ವೋ ಗೊತ್ತಿಲ್ಲ. ಏನು? ದರ್ಶನ್ ಅವ್ರ ಮನೆ. ದರ್ಶನ್ ಅವ್ರ ಮನೆ ಕಾಣುತ್ತೆ. ಮಿಸ್ ಆಗಿ ದರ್ಶನ್ ಬಂದ್ಬಿಟ್ರೆ ಬ್ರೋ. ದರ್ಶನ್ ಬಂದ್ಬಿಟ್ರೆ ನೀವು ಹೇಳಿ, ನೀವು ದರ್ಶನ್ ನಾನು ನಿಂತ್ಕೊಂಡು ಒಂದು ಫೋಟೋ ಅಂತ ವೀಡಿಯೋ ಮಾಡ್ಕೊತೀನಿ ಅಷ್ಟೇ. ನೀವೇನು ಮಾಡ್ತೀರಾ? ಇಲ್ಲಿ ಜೈಲಿಗೆ ಹೋಗ್ತಿರೋದಾ? ಏನೋ ಪರಪರ ಆಗ್ರಹ ಜೈಲಿಗೆ ಹೋಗ್ತಿರೋದ ಈಗ ಮೀಟ್ ಆಗೋದಕ್ಕೆ? ಮನೆಗೆ ಹೋಗ್ತೀವಿ. ಈಗ ಅವ್ರ ಹೆಂಡತಿ ಎಲ್ಲ ಅಲ್ಲೇ ಇರ್ತಾರಾ ಮನೇಲಿ ಅಥವಾ ಬೇರೆ? ಪವಿತ್ರ ಗೌಡನ ಯಾರು? ಇವರು ಯಾರು? ವಿಜಯಲಕ್ಷ್ಮಿ. ಗೊತ್ತಿಲ್ಲ, ಕೇಳ್ಕೊಂಬರೋಣ. ಪವಿತ್ರ ಗೌಡ ಆದ್ರೆ ಗೊತ್ತಾ? ಪವಿತ್ರ ಗೌಡಂದು ಗೊತ್ತಿಲ್ಲ. ಮತ್ತೆ ಪವಿತ್ರ ಗೌಡ ಅವ್ರದ್ದು ಗೊತ್ತಿಲ್ಲ ಅಂದ್ರೆ ನಾನು ಇವ್ರದ್ದು ಗೊತ್ತೇನೋ? ಮ್ಯಾಟ್ರ್ ಗೊತ್ತಿಲ್ಲ ಅಲ್ಲ. ಈಗ ದರ್ಶನ್ದು ಕೇಸ್ ಆಯ್ತಲ್ಲ. ಹಾಂ, ನಾನು ಇಂಟರ್ನ್ಶಿಪ್ ಮಾಡ್ತಿದ್ದೆ. ಹಾಂ, ಹೇಳಿ ಬ್ರೋ ಏನಾದರೂ. ಏನು ಹೇಳಿ ಬ್ರೋ, ದರ್ಶನ್ ಮನೆಗೆ ಹೋಗ್ತಿದ್ದೀವಿ, ಗೈಸ್ ಬನ್ನಿ ತೋರಿಸ್ತೀವಿ. ಎಲ್ಲಿದ್ರ? ದೂರ ಇದೆಯಾ ಹತ್ರನ? ಇನ್ನು 150 ಮೀಟರ್ಸ್. ಲೆಫ್ಟ್ ಸೈಡಾ? ರೈಟ್ ಸೈಡ್ ಬರುತ್ತೆ. ನೆಕ್ಸ್ಟ್ ರೈಟ್ ತಗೊಳ್ಳಿ. ಮತ್ತೆ ರೇಟ್ ತಗೋಬೇಕಾ? ಆ ಕಾರ್ ಬಂತು ಹೋಯ್ತಾ? ಇದಾ ಸಾಕಾಯ್ತಾ? ಹಿಂದೆ ಗಾಡಿ ಇಲ್ವಾ? ಇದೆ ನಮ್ಮ. ಹೋಗಿ ಹೋಗಿ ಸ್ಟ್ರೈಟ್ ನೋಡಿ. ನಮ್ಮನ್ನು ಯಾವನೋ ಕಾರಲ್ಲಿ ಬಂದ. ಈ ರೈಟಾ? ನಿಲ್ಸಿದ್ರೆ ಹಿಂಗೆ ಹೋಗಿದೆ ಸರಿ. ರೈಟಾ? ಇಲ್ಲ ಇಲ್ಲ, ನೋಡ್ತಿದ್ದೆ ನಾನು. ಅವ್ನು ಕಾರಲ್ಲಿ ಲೇಟಾಗಿ ಬಂದ. ಸಾಕು ಸಾಕು ಸಾಕು. ಇಲ್ಲ ನಾವು ಅಲ್ಲ, ಮತ್ತೆ ಹಿಂಗೆ ವಾಪಸ್ ಹೋಗಿ ಕಾರ್ ಹೊಡ್ಬೋದು. ಮತ್ತೆ ವಾಪಸ್ ಹೋಗ್ಬೇಕಾ? ಇಲ್ಲ ರೈಟ್.
ಎಲ್ಲಿ ಬ್ರೋ ಕಾಣ್ತಿಲ್ಲ. ಅದೇನಾ ಅಂತ ವೈಟ್ ಕಲರ್ ಗಾಡಿ ನಿಂತಿದೆಯಲ್ಲ, ಯಾವ್ದು ಬ್ರೋ? ಇಲ್ಲೇ ಇದೆಯಲ್ಲ, ತೂಗುದೀಪ್ ನಿಲಯ. ಸೊ ಯಶವಂತ್ ಬ್ರೋ ಹೆಂಗೆ ಅನಿಸ್ತಿದೆ? ಇದು ಅವ್ರದೇ ಕಾರಾ? ಇರಬೇಕು. ಇಂಡೋರ್ ಅವರು ಇದ್ದಿದ್ರೆ ಚೆನ್ನಾಗಿರೋದು. ಬಟ್ ಏನು ಮಾಡ್ತಾರೆ, ನೋಡ್ತಿದ್ದಾರೆ ಇವ್ರು ಯಾರೋ ಲಾಗರ್ಸ್ ಹೋಗ್ತಿದ್ದಾರೆ ದರ್ಶನ್ ಮನೆ ತೋರಿಸ್ಕೊಂಡು. ಲೆಫ್ಟಾ? ಗೋಚ್ ಸ್ಟಾಪ್ ಇಲ್ಲ ಅಷ್ಟೇ ನೋಡಿ, ಅಷ್ಟೇ ಸಾಕ. ನಿಂತ್ಕೊಂಡೆಲ್ಲ ನೋಡಲ್ವಾ ದರ್ಶನ್ ಮನೆ? ಹೋಗೋಣ ಈಗ, ನಡೀರಿ. ಅಯ್ಯೋ ನಡೀರಿ ನಡೀರಿ, ಲೆಫ್ಟ್ ಹೊಡೀರಿ. ಇದೇ ಮಾತು. ನಡೀರಿ ನಡೀರಿ. ಏನು ಹಿಂಗೆ ರ್ಯಾಶ್ ಆದ್ರಿ ಒಂದೇ ಸಲ? ಬಂದಿದ್ದೀವಿ ನಡೀರಿ. ಈ ವಾಸ್ ಫ್ಯಾನ್ ಫೈರ್ ಅಂದ್ಕೊಂಡಿದ್ದೀರಾ ನನ್ನ? ಅಷ್ಟೇ. ಹಾಲ್ಗಿಲ್ ಏನಾರು ತಗೊಂಡೋಣ? ಹಾಲು ಬೇಡ. ಏನು ಹಿಂಗೆ ಸೈಕ್ ಮಾಡಿಬಿಟ್ರಿ ಬ್ರೋ, ಹೋಗ್ಬಿಟ್ಟಿದ್ದು ಮತ್ತೆ ಒಂದು ಸಗೋಣ ಅಂತ. ಏನು ಲವ್ ಬಂತ ಸಡನ್ ಆಗಿ? ಡಿ ಬಾಸ್ ಹುಚ್ಚ ಅಭಿಮಾನಿ ಬ್ರೋ ನಾನು, ಹುಚ್ಚ ಆಗ್ಬಿಟ್ಟಿದ್ದೀನಿ. ಇಲ್ಲೇ ಗಾಡಿ ಹಾಕ್ಬಿಟ್ಟೋಣ ಏನು? ಆಮೇಲೆ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ರೆ ಆಮೇಲೆ ಇವ್ರು ಯಾರೋ ಹುಚ್ಚ ಅಭಿಮಾನಿಗಳು ಅನ್ಕೊಬಿಡ್ತಾರೆ. ಅವಳಲ್ಲ, ಅವಳು ಬರೀ ಹೊರಗೆ ಬಂದು ನೋಡ್ತಿದ್ರು. ದರ್ಶನ್ ಅವ್ರ ಮನೆ ತೋರಿಸ್ತೀವಿ ಬನ್ನಿ ಮತ್ತೊಂದ್ಸಲ. ಲವ್ ಆಗಿದೆ ಸ್ವಲ್ಪ, ಮತ್ತೆ ಕರ್ಕೊ ಬಂದಿದ್ದಾರೆ. ಬನ್ನಿ ಇಲ್ಲೇ ಅಲ್ಲ. ಏನು ಬ್ರೋ ಹಿಂಗೆ ನೋಡ್ತಿದ್ದಾರೆ? ಫ್ಯಾನ್ ಅನ್ಸುತ್ತೆ ನಿಮ್ಮದು. ನನ್ನ ಫ್ಯಾನ್ ಯಾರು ಇಲ್ಲ, ನಾವು ಡಿ ಬಾಸ್ ಈ ಥರ ಪಕ್ಕದಲ್ಲಿ ಎಲ್ಲರೂ ಒಂದು ಮನೆಗಿನ ಮಾಡ್ಕೊಂಡು ಇದ್ಬಿಡ್ಬೇಕು ಬ್ರೋ. ಮಾಡ್ಕೊಂಡು ಏನೋ ಮಾಡ್ಕೊಳ್ತಾನೆ. ಹಾಂ, ಫ್ಲ್ಯಾಶ್ ಆಫ್ ಮಾಡಲಾ? ಫ್ಲ್ಯಾಶ್ ಆಫ್ ಮಾಡಲಾ? ಆಫ್ ಮಾಡಿ. ಅದ್ರ ಅಮ್ಮನ ಆಫ್ ಆಗಲ್ಲ ಕತ್ತಲೆಯಲ್ಲಿ. ಬಸ್ಗಳೆಲ್ಲ ಇದ್ದಾವೆ ಅಲ್ಲಿದ್ದು. ಯಾವುದು ಬೈಕ್ಸಾ? ದರ್ಶನ್ ಅವ್ರ ಗಾಡಿ ನೋಡಿ. ಬ್ರೋ ಏನು ವಾಚ್ಮನ ನೀವು? ಕೇಳಲೇ ಇಲ್ಲ ಅನ್ಸುತ್ತೆ. ಸೆಕ್ಯೂರಿಟಿ ದರ್ಶನ್ ಮನೆ ಅವೆಲ್ಲ ಯಾರು ಇಲ್ವಾಣ ಈಗ ಮನೇಲಿ? ಏನು ಅನಿಸ್ತಿದೆ ಬ್ರೋ ದರ್ಶನ್ ಅವ್ರ ಮನೆ ನೋಡಿ, ಡಿ ಬಾಸ್ ಮನೆ ನೋಡಿ? ಫುಲ್ ದುಃಖ ಆಗ್ತಿದೆ. ದರ್ಶನ್ ಅವರು ಫುಲ್ ಫ್ಯಾನ್ ಆಗ್ಬಿಟ್ರಾ? ಎಮೋಷ್ನಲ್ ಎಲ್ಲ ಆಗ್ಬಿಟ್ಟಿರಾ? ಹೇಳ್ತೀರಾ? ಇಮೋಷ್ನಲ್ ಆಗಿರೋದು ದರ್ಶನ್ ಮನೆ ನೋಡಿ ಅಲ್ಲ, ಮತ್ತೆ ಬೆಂಗಳೂರು ಟ್ರಾಫಿಕ್ ನೋಡಿ. ಗೂಗಲ್ ಮ್ಯಾಪ್ಸ್ ಅಂತ ತೋರಿಸುತ್ತೆ. ನಾವಲ್ಲಿ ಹೋದ್ರೆ ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಿರುತ್ತೆ. ರಿಲೀಸ್ ಆಗ್ಬೋದು ಅಂತೀರಾ ಬ್ರೋ ದರ್ಶನ್? ದರ್ಶನ ಹಾಂ, ಗೊತ್ತಿಲ್ಲ, ನೋಡೋಣ. ನಿಮ್ಮ ಬಾಸ್ ಅಂತೀರಾ ಗೊತ್ತಿಲ್ಲ ಅಂತೀರಾ? ಹಾಂ, ನಿಮ್ಮ ಬಾಸ್ ಅಂತೀರಾ, ಬಾಸ್ ಬಗ್ಗೆ ಗೊತ್ತಿಲ್ವಾ? ಡಿ ಬಾಸ್ ಅಂತ ತಲೆ ಆಫ್ ಆಗ್ಬಿಟ್ಟಿದೆ. ಮತ್ತೆ 30 ಕಿಲೋಮೀಟ್ರ್ ಬೇರೆ ಹೋಗ್ಬೇಕೀಗ ನೀವು. ಕೇಳ್ತೀರಾ? ಬನ್ನಿ ವೇರೋಸ್ ಮಲಗೋಣ ನಿನ್ನ ಹತ್ರ. ಇವತ್ತು ಅಂತೂ ದೊಡ್ಡದಾಗೆ ಸೀನ್ ಮಾಡೋಣ, ಎಲ್ಲ ತಿಂದಾಕ್ಬಿಡೋಣ. ಜಸ್ಟ್ ಈಗ ಒಂದು ಸ್ಯಾಂಡ್ವಿಚ್ ತಿನ್ಕೊ ಬಂದಿದ್ದೀನಿ ವೇರೋಸ್ ಹತ್ರ. ಒಂದು ಲಸ್ಸಿ ಕುಡಿಯೋಣ ಅಂತ ಅನಿಸ್ತಿದೆ. ಬನ್ನಿ ಲಸ್ಸಿ ಕುಡ್ಕೊಬೇಡ. ಲಸ್ಸಿಗೆ ಹೋಗೋಣ ಅಂತ ನೋಡಿದೆ, ಆದರೆ ಟೈಮ್ ಬಂದುಬಿಟ್ಟು 12:30 ಆಗಿದೆ. ಯಾವುದು ಓಪನ್ ಇರೋಲ್ಲ ಅಂತ ಗೊತ್ತು, ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ. ಬನ್ನಿ ನಾಳೆ ಸಿಗೋಣ. ನ್ಯೂ ವಿಡಿಯೋ, ನ್ಯೂ ಚಾನ್ಸ್. ಬಾಯ್.